ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಪ್ರತಿಷ್ಠಾಪನೆಯ ದಿನ ಪವಿತ್ರ ಅಂತ ಹೇಳಿ ಸಾಕಷ್ಟು ಕೋಟ್ಯಾಂತರ ಭಾರತೀಯರು ಭಾವಿಸಿದ್ದಾರೆ. ಹಾಗಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆ ದಿನವೇ ತಮ್ಮ ಹೆರಿಗೆ ಮಾಡಿಸುವಂತೆ ಗರ್ಭಿಣಿಯರು ಒತ್ತಾಯಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ವೈದ್ಯರ ಮೊರೆ ಹೋಗ್ತಾ ಇದ್ದಾರೆ ಗರ್ಭಿಣಿಯರು. ಈಗ ಬೆಂಗಳೂರಲ್ಲೂ ಕೂಡ ಈ ಟ್ರೆಂಡ್ ರಾಜ್ಯದಲ್ಲೂ ಕೂಡ ಶುರುವಾಗಿದೆ. ಬೆಂಗಳೂರಿನಲ್ಲೂ ಕೂಡ ಜನವರಿ 22ರಂದು ಡೆಲಿವರಿಗೆ ಗರ್ಭಿಣಿಯರು ಮನವಿ ಮಾಡಿಕೊಳ್ತಾ ಇದ್ದಾರೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ದಿನಕ್ಕೆ ಭಾರಿ ಡಿಮ್ಯಾಂಡ್ ಇದೆ. ಸಾಕಷ್ಟು ಜನ ಅಲ್ಲಿ ಹೋಗಿ ರಾಮಲಲ್ಲಾನ ಆ ಬಾಲರಾಮನ ಮೂರ್ತಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಆಸೆಯಲ್ಲಿ ಇದ್ರೆ, ಇನ್ನು ಗರ್ಭಿಣಿಯರು ಅದೇ ದಿನದಂದು ತಮ್ಮ ಮಕ್ಕಳಿಗೆ ಜನ್ಮ ನೀಡೋದಕ್ಕೂ ಕೂಡ ಈಗ ಡಿಮ್ಯಾಂಡ್ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜನರಲ್ಲಿ ಏನಾಗಿದೆ, ಒಂದು ಭಾವನಾತ್ಮಕವಾದ ಒಂದು ವಿಷಯ ಇದೆ. ಯಾವುದೇ ಒಂದು ಮಗು ಜನನ ಆಗೋದಕ್ಕೆ ಒಳ್ಳೆ ಸಮಯದಲ್ಲಿ ಮಗು ಹುಟ್ಟಲಿ, ಮಗು ಚೆನ್ನಾಗಿ ಮುಂದೆ ಬೆಳೆದು ದೊಡ್ಡವನಾಗಲಿ, ಒಳ್ಳೆ ನಾಗರಿಕನಾಗಲಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟು ದೊಡ್ಡ ಹೆಸರು ಮಾಡಲಿ ಅನ್ನೋದು ಪ್ರತಿಯೊಂದು ತಂದೆ ತಾಯಿಯರ ಒಂದು ಒಳಗಿನ ಆಸೆ ಅಂತ ಹೇಳ್ಬೋದು. ಹಾಗಾಗಿ ಕೆಲವು ವಿಶೇಷ ದಿನಗಳು ಅಥವಾ ವಿಶೇಷ ಸಂದರ್ಭಗಳು, ಒಳ್ಳೆಯ ದಿನಗಳು, ಹಬ್ಬ ಹರಿದಿನಗಳಿದ್ದಾಗ, ಹೊಸ ವರ್ಷಕ್ಕೆ ಈ ರೀತಿ ಎಲ್ಲ ಇದ್ದಾಗ ಅಂಥ ಸಮಯದಲ್ಲೇ ನಮ್ಮ ಮಗು ಹುಟ್ಟಿದ್ರೆ ಅದಕ್ಕೇನೋ ಮಗು ದೊಡ್ಡದಾಗಿ ಏನಾದರೂ ಸಾಧನೆ ಮಾಡ್ಬೋದು, ಒಳ್ಳೆ ಹೆಸರು ತಗೋಬಹುದು. ವಿಶೇಷವಾದ ದಿನಗಳು ಅಥವಾ ಒಳ್ಳೆ ದಿನಗಳು, ಮಗು ಕೂಡ ಒಳ್ಳೆ ಶ್ರೀರಾಮನಂತೆ ಒಳ್ಳೆ ವ್ಯಕ್ತಿಯಾಗಿ ಬರಲಿ ಸಮಾಜಕ್ಕೆ ಅನ್ನೋದು ತಂದೆ ತಾಯಿ ಆಸೆ ಇರೋದು ಸಹಜನೇ. ಆದ್ರೆ ಅದೆಲ್ಲ ನಾವು ಏನು ಹೇಳಕ್ಕಾಗಲ್ಲ. ಒಂದೇ ದಿನದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಒಬ್ಬೊಬ್ರು ಅನ್ನೋಂಥ ವೈದ್ಯರು ಅಂಥ ಸಮಯದಲ್ಲಿ ಸಹಕರಿಸ್ತಾರೆ. ಅಂತ ಸಮಯದಲ್ಲಿ ಅವ್ರಿಗೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ, ಒಳ್ಳೆ ಸಮಯದಲ್ಲಿ ನಮ್ಮ ಮಗು ಹುಟ್ಟಿದೆ, ಅದರಿಂದ ಅದಕ್ಕೂ ಒಳ್ಳೇದು, ಮುಂದೆ ಕೂಡ ಒಳ್ಳೆ ಭವಿಷ್ಯ ಇದೆ ಅನ್ನೋದು ಒಂದು ಭಾವನೆ ಇರುತ್ತೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಒಂದು ಎಮರ್ಜೆನ್ಸಿ ಇದ್ದಾಗ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದಾಗ. ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಟೈಮ್ಡ್ ಅಪ್ ಸಿಸೇರಿಯನ್ ಅಥವಾ ಮುಹೂರ್ತ ಸಿಸೇರಿಯನ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಾವು ಖಂಡಿತವಾಗ್ಲೂ ಹಾಸ್ಪಿಟಲ್ಗಳಲ್ಲಿ ನಮ್ಮ ಹೆರಿಗೆಗೆ ಬರೋ ಅಂಥ ತಾಯಂದ್ರಿಂದ ಮತ್ತು ಅವರ ಫ್ಯಾಮಿಲಿಯಿಂದ ಅದೊಂದು ರಿಕ್ವೆಸ್ಟ್ ನಮಗೆ ಬರ್ತಾನೆ ಇರುತ್ತೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಟೈಮ್ಡ್ ಅಪ್ ಸೆಕ್ಷನ್ ಅಥವಾ ಹೆರಿಗೆ ಮುಹೂರ್ತ ನೋಡಿ ಮಾಡಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಇವತ್ತು ಒಂದು ಏನೋ ಹಬ್ಬದ ಇದಿದೆ, ಇವತ್ತು ತುಂಬ ಒಳ್ಳೆ ರಾಶಿ ಇದೆ, ಇವತ್ತು ಆ ರಾಶಿ ಇದೆ, ಈ ರಾಶಿ ಇದೆ, ಈ ರಾಶಿನಲ್ಲಿ ಮಗು ಡೆಲಿವರಿ ಆದರೆ ರಿಷಭ ರಾಶಿ ಇದೆ, ಇಂಥವರೆಲ್ಲ ಡೆಲಿವರಿ ಆದರೆ ನಮಗೆ ಮಗು ತುಂಬ ಒಳ್ಳೆ ಭವಿಷ್ಯ ಇದೆ ಅನ್ನೋದು ನಾವು ಯಾವುದೇ ಒಂದು ಕಾಲದಿಂದಲೂ, ಅನಾದಿ ಕಾಲದಿಂದಲೂ ನಾವು ಇದರೊಳಗೆ ಹೆಚ್ಚು ಕಡಿಮೆ ನಂಬಿಕೆಯನ್ನು ಇಟ್ಕೊಂಡಿರೋರು. ಮಗು ಹುಟ್ಟಿದ ಮೇಲೆ ಅದು ಏನು ಸಾಧನೆ ಮಾಡುತ್ತೆ, ತಾನೇ ಕಷ್ಟ ಬಿದ್ದು ತಾನೇ ವಿದ್ಯಾರ್ಜನೆ ಮಾಡಿ, ಅದು ಬೇರೆ ವಿಷಯ. ಆದರೆ ನಾವು ಖಂಡಿತವಾಗ್ಲೂ ಒಂದು ನಕ್ಷತ್ರ ಆಗಲಿ, ಒಂದು ಸಮಯ ಆಗಲಿ, ಅದನ್ನು ನಾವು ನಂಬ್ತೀವಿ ಅಂತ ಹೇಳ್ಬೋದು. ಅದರೊಳಗೆ ತಪ್ಪೇನಿಲ್ಲ. ಮತ್ತು ಕೂಡ ನಾವು ಏನು ಹೇಳ್ತೀವಿ ಅಂತ ಅಂದರೆ, ಇವಾಗ ರಾಮನ ಪ್ರತಿಷ್ಠಾಪನೆಯ ದಿನ ಜನವರಿ 22 ಬರ್ತಾ ಇರೋದು ಎಲ್ಲರಿಗೂ ಒಂದು ಸುಸಂಗತಿ ಅಂತ ಹೇಳ್ಬೋದು. ಬಟ್ ಆ ಸಮಯಕ್ಕೇ ಹೆರಿಗೆ ಮಾಡಿಸಿ ಅಂತ ಬರೋರು ಅಲ್ಲೊಬ್ರು ಇಲ್ಲೊಬ್ರು ಬರ್ತಾ ಇದೆ ಬೆಂಗಳೂರಲ್ಲಿ. ಎಸ್ಪೆಷಲಿ UP ಕಡೆ ಅದು ಹೆಚ್ಚಾಗಿ ಕಂಡು ಬರ್ತಿದೆ ಅಂತ ನಾವು ಇವಾಗ ಕೇಳಿ ಬರ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಮದು ತಿಳಿದ ಮಟ್ಟಿಗೆ ನಾನು ಫೋರ್ಟಿಸಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮಗೂ ಅದು ಆ ಥರ ಯಾರಾದರೂ ಕೇಳಿ ಬರಬಹುದು. ಬಟ್ ಯಾವುದೋ ಒಂದು ಹಬ್ಬದ ಸಮೀಪದಲ್ಲಿ, ಈಗ ಸಂಕ್ರಾಂತಿ ಬರ್ತಾ ಇದೆ ಮೇಡಮ್, ಸಂಕ್ರಾಂತಿ ಸಮೀಪದಲ್ಲಿ ನಮ್ಮದು ಡ್ಯೂ ಡೇಟ್ ಇದೆ, ಡೆಲಿವರಿ ಡೇಟ್ ಅವ್ರದ್ದು 16-17 ಇದೆ ಅಂದ್ಕೊಳ್ಳೋಣ ಜನವರಿ, ಅವಾಗ ಮಾಡಿಕೊಡ್ತೀರಾ ಅಂತಂದಂತಾರೆ. ನಾರ್ಮಲ್ ಡೆಲಿವರಿ ಆದರೆ ನಾವು ಅವರಿಗೆ ಖಂಡಿತವಾಗ್ಲೂ ಅವರಿಗೆ ನಾವು ಹೌದು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡೋಕ್ಕಾಗಲ್ಲ. ಸಿಸೇರಿಯನ್ ಏನಾದ್ರು ಇದ್ದು ತಕ್ಷಣವಾಗಿ ಅದನ್ನು ಟೈಮ್ ತೊಗೊಂಡು ಮಾಡ್ತಾ ಇದ್ರೆ ಆ ದಿನನ ನಾವು ಆದಷ್ಟು ಒಪ್ಕೊಳ್ತೀವಿ, ನಮ್ಮ ಪರಿಸರದ ಒಂದು ಮಿತಿ ನೋಡಿಕೊಂಡು. ಯಾಕೆಂದ್ರೆ ನಮಗೂ ಅವತ್ತು ಯಾವ ರೀತಿ ಇದೆ ದಿನ, ಅವತ್ತೇನಾದ್ರೂ ಬೇರೆ ರೀತಿಯಾದ ಒಂದು ಕಮಿಟ್ಮೆಂಟ್ಗಳಿದೆಯಾ ನೋಡ್ಕೊಂಡು ನಾವು ಒಪ್ಕೊಳ್ತೀವಿ. ಈಗ ರಾಮನ ಒಂದು ಪ್ರತಿಷ್ಠಾಪನೆ ದಿವಸನೇ ಸಿಸೇರಿಯನ್ ಮಾಡಬೇಕು ಅಂತ ಬಂದರೂ ಅದರೊಳಗೇನು ತಪ್ಪಿಲ್ಲ. ಯಾಕಂದರೆ ಎಷ್ಟೋ ಹಬ್ಬಗಳ ಸುತ್ತಮುತ್ತದಲ್ಲಿ ಮಾಡಿಸ್ಕೊಳ್ತಾರೆ, ಅದು ಒಂದು ಹಬ್ಬನೇ ತಾನೇ, ರಾಮನ ಹಬ್ಬನೇ ತಾನೇ. ಆದ್ದರಿಂದ ಅವತ್ತೂ ಕೂಡ ಮಾಡಿಸ್ಕೊಳ್ಬೋದು ಅನ್ನೋದನ್ನು ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಯಾರು ಬಂದರೆ ನಾವು ಖಂಡಿತವಾಗ್ಲೂ ಅದಕ್ಕೆ ತಕ್ಕಂಗೆ ನಮಗೆ ಅನುಕೂಲತೆಗಳಿದ್ರೆ ಮಾಡಿಕೊಡ್ಬೋದು. ಆದರೆ ನಾನು ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು 38 ವರ್ಷದ ಒಂದು ಈ ಗರ್ಭಿಣಿ ಹಾಗೂ ಪ್ರಸೂತಿ ತಜ್ಞೆಯ ಒಂದು ಅನುಭವದಲ್ಲಿ ನೋಡಿ, ಯಾವ ಮಗುನು ಗಳಿಗೆ ನೋಡಿ ಖಂಡಿತ ಒಂದು ಪ್ರೀತಿ ಹುಟ್ಟಲ್ಲ ಅಂತಾರೆ. ಹಾಗೇನೆ ಜಾಗ ನೋಡಿ ಯಾವ ತಾಯಿನೂ ಡೆಲಿವರಿ ಮಾಡ್ಕೊಳ್ಳಲ್ಲ ಅಲ್ವೇ? ಮತ್ತು ಮಗುನು ಕೂಡ ನಾನು ಗರ್ಭ ಬಿಟ್ಟು ಬಂದ್ಬಿಡ್ತೀನಿ, ಇವತ್ತು ಚೆನ್ನಾಗಿದೆ ನನಗೆ ಇವತ್ತು ಮಾಡಿ ಅಂತ ಅದನ್ನು ಅಂದ್ಕೊಂಡಿರಲ್ಲ. ಇದೆಲ್ಲ ನಾವು ಮಾಡ್ಕೊಂಡಿರೋ ಒಂದು ಕಟ್ಟುಪಾಡುಗಳು, ಒಂದು ರೂಲ್ಸ್ಗಳು ಅಂತ ಹೇಳ್ಬೋದು. ಆದರೂ ಕೂಡ ಒಂದು ಟೈಮ್ಡ್ ಅಪ್ ಸಿಸೇರಿಯನ್
ಅಂತ ಅಥವಾ ಮುಹೂರ್ತ ಸಿಸೇರಿಯನ್ ಅಂತ ಅಥವಾ ಕೆಲವು ಹಬ್ಬ ಹರಿದಿನಗಳ ಹಿಂದೆ ಮುಂದೆ ಮಗು ಬಲ್ತು ಆರೋಗ್ಯಕರವಾಗಿ ಚೆನ್ನಾಗಿದ್ದಲ್ಲಿ ನಾವು ಖಂಡಿತವಾಗಲೂ ಅದಕ್ಕೆ ಒಪ್ಕೊಂಡು ಮಾಡಿಕೊಡ್ತೀವಿ. ಬಟ್ ಯಾವಾಗಲೂ ನಾವು ಎಷ್ಟು ಕ್ಷೇಮವಾಗಿ ತಾಯಿ ಮಗು ಇರ್ತಾರೆ, ಹೆರಿಗೆಯಲ್ಲಿ ಕ್ಷೇಮವಾಗಿ ಹೊರಗಡೆ ಬರ್ತಾರೆ ಅನ್ನೋದೇ ನಮ್ಮ ಒಂದು ಮುಖ್ಯ ನಿರ್ಧಾರ ಆಗಿರುತ್ತೆ ವೈದ್ಯರುಗಳಾಗಿ ಅಂತ ನಾನು ತಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ವೈದ್ಯರ ಈ ಸಲಹೆ ತುಂಬಾನೇ ಸೂಕ್ತ. ಯಾವೆಲ್ಲ ಗರ್ಭಿಣಿಯರು ಜನವರಿ 22ರಂದೇ ತಮ್ಮ ಡೆಲಿವರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರಲ್ಲ, ಸೊ ಅವರು ವೈದ್ಯರನ್ನ ಆದಷ್ಟು ಕನ್ಸಲ್ಟ್ ಮಾಡೋದು, ವೈದ್ಯರು ಏನು ಹೇಳ್ತಾರೆ ಅದನ್ನು ಕೇಳೋದು ತುಂಬಾನೇ ಅನಿವಾರ್ಯ ಆಗುತ್ತೆ. ಯಾಕಂದರೆ ಅವರ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದು, ಮಗುವಿನ ಮೇಲೂ ಕೂಡ ಪರಿಣಾಮ ಬೀರಬಹುದು. ವೈದ್ಯರು ಹೇಳ್ತಾರೆ ಜನವರಿ 22ಕ್ಕೆ ಡೆಲಿವರಿ ಮಾಡಿಸಬಹುದೋ ಇಲ್ವೋ ಅಥವಾ ಅರ್ಲಿ ಡೆಲಿವರಿ ಆಗಿಬಿಡುತ್ತೋ, ಇದ್ರ ಬಗ್ಗೆ ವೈದ್ಯರನ್ನ ಮಾತನಾಡಿಸೋದು, ವೈದ್ಯರನ್ನ ಕನ್ಸಲ್ಟ್ ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಹಾಗಾದರೆ ಇದು ವೆಸ್ಟರ್ನ್ ಕಲ್ಚರ್ ಇತ್ತು. ಸ್ಪೆಷಲಿ ಜನವರಿ 1ಕ್ಕೆ ಅಥವಾ ಡಿಸೆಂಬರ್ 31ರ ಮಧ್ಯರಾತ್ರಿ ಡೆಲಿವರಿ ಮಾಡಿಸ್ಕೊಳ್ಳುವಂತಹ ಟ್ರೆಂಡ್ ಈ ಹಿಂದೆ ಬಾಲಿವುಡ್ ನಟ ನಟಿಯರು ಆಗಿದ್ದಂತೆ ಹಾಲಿವುಡ್ನಲ್ಲೂ ಕೂಡ ಇದನ್ನು ನೋಡಿದ್ದೀವಿ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದನ್ನು ನೋಡಿದ್ದೀವಿ. ಆದರೆ ಭಾರತದಲ್ಲಿ ಹಬ್ಬ ಹರಿದಿನಗಳಲ್ಲಿ ಅಲ್ಲೂ ಕೂಡ ಡಿಮ್ಯಾಂಡ್ ಇತ್ತು, ಆದರೆ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಆದರೆ ಇವಾಗ ಶತಶತಮಾನಗಳ ಕನಸು ನೆರವೇರ್ತಾ ಇದೆ, ಸುಮಾರು 500 ವರ್ಷಗಳ ಕನಸು ನೆರವೇರ್ತಾ ಇದೆ. ಬಾಲರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಅದೇ ದಿನದಂದು ತಮ್ಮ ಮಗುವನ್ನು ಜನ್ಮ ನೀಡೋದಕ್ಕೆ ಸಾಕಷ್ಟು ಗರ್ಭಿಣಿಯರು ಕೂಡ ನಿರ್ಧಾರ ಮಾಡಿದ್ದಾರೆ. UPಯಲ್ಲಿ ಈ ಟ್ರೆಂಡ್ ತುಂಬಾ ಜೋರಾಗಿ ಓಡ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಇದೆ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇಂತಹ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಆದರೆ ವೈದ್ಯರು ಏನು ಹೇಳ್ತಾರೆ ಅದನ್ನು ಕೇಳೋದು ಕೂಡ ತುಂಬಾ ಅನಿವಾರ್ಯ ಆಗುತ್ತೆ. ವೈದ್ಯರು ಈಗಾಗಲೇ ಮಾತನಾಡಿದ್ದಾರೆ. ಹಾಗಾದರೆ ವೈದ್ಯರು ಏನು ಹೇಳ್ತಾರೆ, ಯಾವ ಸಲಹೆಯನ್ನು ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ರಾಮಲಲ್ಲಾ ಪ್ರತಿಷ್ಠಾಪನೆ ದಿನದಂದೇ ಡೆಲಿವರಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಮಹಿಳೆಯರು, ಗರ್ಭಿಣಿಯರು ಮನವಿ ಮಾಡಿಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿಯೂ ಕೂಡ ಆ ದಿನ ಪುಣ್ಯ ದಿನ ಅಂತ ಭಾವಿಸ್ತಾರೆ. ಸೊ ಹಾಗಾಗಿ ಡೆಲಿವರಿಗೆ ಟ್ರೆಂಡನ್ನು ಕ್ರಿಯೇಟ್ ಆಗಿದೆ. ಈಗ ಜನವರಿ 22ರ ಆಸುಪಾಸಿನ ಸಿಸೇರಿಯನ್ ಇದ್ರೆ ಮಾಡಿಸಬಹುದು, ಆದರೆ ಡಿಮ್ಯಾಂಡ್ಗೆ ತಕ್ಕಂತೆ ಅವಧಿ ಪೂರ್ವ ಡೆಲಿವರಿ ಮಾಡಿಸೋದಕ್ಕೆ ಆಗಲ್ಲ ಅನ್ನೋದು ವೈದ್ಯರ ಸೂಕ್ತ ಸಲಹೆ ಆಗಿದೆ. ಇದನ್ನು ಕೇಳೋದು ಆದಷ್ಟು ಒಳ್ಳೆಯದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.